ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಶುಕ್ರವಾರದ ದಿನ ಆಚರಿಸುವ ಲಕ್ಷ್ಮೀ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪೂಜಾ ಸಿದ್ಧತೆ ಯಾವ ರೀತಿ ಇರಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ನಿಯಮಗಳನ್ನ ಅನುಸರಿಸಬೇಕು ಎಂಬ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಏನಾಗ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗಾಗಲೇ ಜುಲೈ 15ನೇ ತಾರೀಕು ಅಂದರೆ ಇವತ್ತಿಂದಾನೇ ನಮಗೆ ಆಷಾಢ ಮಾಸ ಶುರುವಾಗ್ತಾ ಇದೆ. ಈ ವರ್ಷ ಆಷಾಢ ಮಾಸ ಜುಲೈ 15ರಿಂದ ಆಗಸ್ಟ್ 12ನೇ ತಾರೀಕಿನವರೆಗೂ ಬರುತ್ತೆ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಮತ್ತು ಮಹಾವಿಷ್ಣುವಿನ ಪೂಜೆಗೆ ತುಂಬಾ ಮಹತ್ವ ಇದೆ ಅಂತ ಹೇಳಲಾಗುತ್ತೆ. ಆಷಾಢ ಮಾಸದಲ್ಲಿ ಮಹಾವಿಷ್ಣುವು ಯೋಗ ನಿದ್ರೆಗೆ ಜಾರ್ತಾರೆ. ಈ ಮಾಸ ಮಹಾವಿಷ್ಣುವಿಗೆ ತುಂಬಾ ಪ್ರಿಯವಾದ ಮಾಸ. ಈ ಮಾಸದಲ್ಲಿ ಮಹಾವಿಷ್ಣುವಿನ ಮತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ವಿಶೇಷವಾದ ಫಲಗಳನ್ನು ಪಡಿತೀವಿ ಅಂತ ಕೂಡ ಹೇಳಲಾಗತ್ತೆ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರದಂದು ನೆರವೇರಿಸಿದರೆ ಗೃಹಿಣಿಯರಿಗೆ ಅವರ ಸೌಭಾಗ್ಯ ವರ್ಧನೆ ಉಂಟಾಗತ್ತೆ. ಮದುವೆ ಆಗಬೇಕಾಗಿರುವಂತಹ ಕನ್ಯೆಯರು ಈ ಪೂಜೆಯನ್ನು ಸಲ್ಲಿಸಿದರೆ ಒಳ್ಳೆಯ ವರನ ಪ್ರಾಪ್ತಿಯಾಗತ್ತೆ. ಇನ್ನು ವ್ಯಾಪಾರಿಗಳು ಸಹ ಈ ಪೂಜೆಯನ್ನು ಸಲ್ಲಿಸಬಹುದು. ಅವರಿಗೆ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಅವರ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಇಂತಿಷ್ಟು ವಾರ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಆಷಾಢ ಲಕ್ಷ್ಮಿ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ. ಇನ್ನು ಆಷಾಢ ಲಕ್ಷ್ಮಿ ಪೂಜೆಯನ್ನು ಹೇಗೆ ನೆರವೇರಿಸೋದು ಅಂತ ನೋಡೋಣ. ಈ ವರ್ಷ ನಮಗೆ 2026ರಲ್ಲಿ ಜುಲೈ 15ರಿಂದ ಆಗಸ್ಟ್ 12ನೇ ತಾರೀಕಿನವರೆಗೂ ಅಂದರೆ 4 ಶುಕ್ರವಾರಗಳು ಬರುತ್ತೆ. ಜುಲೈ 17, 24, 31 ಮತ್ತು ಆಗಸ್ಟ್ 7ನೇ ತಾರೀಕು ಆಷಾಢ ಶುಕ್ರವಾರಗಳು 4 ಶುಕ್ರವಾರಗಳು ಸಿಗತ್ತೆ. ಈ 4 ಶುಕ್ರವಾರಗಳು ಸಹ ನೀವು ಆಷಾಢ ಲಕ್ಷ್ಮಿ ಪೂಜೆಯನ್ನು ಸಲ್ಲಿಸಬಹುದು. ಇನ್ನು ಮನೆಯಲ್ಲಿ ಯಾವುದೇ ಕೆಲಸಕ್ಕೆ ಅಡೆತಡೆ ಆಗ್ತಾ ಇದೆ, ಮದುವೆಗಾಗಬಹುದು, ಮನೆ ಖರೀದಿಗಾಗಬಹುದು, ವಾಹನ ಖರೀದಿಗೆ, ವ್ಯಾಪಾರ ಶುರು ಮಾಡೋದಕ್ಕೆ ತುಂಬಾ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಸಂಕಲ್ಪವನ್ನು ಮಾಡಿಕೊಂಡು 3 ವಾರ ಅಥವಾ 4 ವಾರ ಈ ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಈ 4 ವಾರಗಳು ತಪ್ಪದೇ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿದರೆ ನಿಮ್ಮ ಸಂಕಲ್ಪ ಏನಿದೆ ಅದು ಖಂಡಿತವಾಗ್ಲೂ ಕೂಡ ನೆರವೇರುತ್ತೆ. ಈ ಒಂದು ಪೂಜೆ ಮುಗಿಯೋದ್ರೊಳಗಡೆ ಒಂದು ಒಳ್ಳೆ ದಾರಿ ಕಾಣಿಸುತ್ತೆ ಅಂತ ಕೂಡ ನಂಬಿಕೆ ಇದೆ. ಇನ್ನು ಪೂಜಾ ವಿಧಾನ ನೋಡೋದಾದರೆ ಶುಕ್ರವಾರದ ಹಿಂದಿನ ದಿನ ಗುರುವಾರನೇ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಗೂಡಿಸಿ ಒರೆಸ್ಬೇಕಾಗತ್ತೆ. ಒರೆಸೋ ನೀರಿಗೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀಟಾಗಿ ಒರೆಸ್ಕೊಂಡು ದೇವರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು. ದೇವರ ಫೋಟೋ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಗಂಧಗಳನ್ನ ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಟು ಪೂಜೆ ಮಾಡೋರು ಕಂಪಲ್ಸರಿ ಕೈಗೆ ತಪ್ಪದೆ ಬಳೆನ ಹಾಕ್ಕೊಳ್ಳಿ, ಹಾಗೆ ತಲೆಗೆ ಹೂನ ಮುಡ್ಕೊಂಡು ಪೂಜೆ ಮಾಡಿ. ಇನ್ನು ಹೊಸಲನ್ನು ಕೂಡ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕಿರಬೇಕು. ನಂತರ ನೀವು ನೈವೇದ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ಲಕ್ಷ್ಮಿಗೆ ಬೆಲ್ಲದನ್ನ ಅಂದರೆ ತುಂಬಾ ಇಷ್ಟ. ಬೆಲ್ಲದನ್ನ ನೀವು ಮಾಡ್ಕೋಬಹುದು ಅಥವಾ ಕೋಸಂಬರಿಯನ್ನು ರೆಡಿ ಮಾಡ್ಕೋಬಹುದು. ಪಾನಕವನ್ನು ಸಹ ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬಹುದು. ಯಾವುದು ಸಾಧ್ಯ ಆಗಲಿಲ್ಲ ಅಂದರೆ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಅಥವಾ 3 ಬಗೆಯ ಹಣ್ಣುಗಳನ್ನು ಸಹ ನೀವು ಇಟ್ಟು ಪೂಜೆಯನ್ನು ನೆರವೇರಿಸಬಹುದು. ಇನ್ನು ದೇವರ ಮನೆಯಲ್ಲಿ ದೀಪಗಳನ್ನ ರೆಡಿ ಮಾಡ್ಕೊಳ್ಳಿ. ದೇವರ ಫೋಟೋಗಳಿಗೆಲ್ಲ ಹೂಗಳನ್ನು ಇಟ್ಟು ನಂತರ ನೀವು ಸಿದ್ಧತೆ ಮಾಡಿರುವಂತಹ ನೈವೇದ್ಯವನ್ನು ದೇವರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು. ನಿಮ್ಮ ಕೋರಿಕೆ ಏನಿದೆ ಅದನ್ನು ತಾಯಿ ಮುಂದೆ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಇನ್ನು ಆಷಾಢ ಲಕ್ಷ್ಮಿ ಪೂಜೆಯನ್ನು ನೀವು ಕಳಶದ ಸ್ಥಾಪನೆ ಮಾಡಿಕೊಂಡು ತಾಯಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಬಹುದು. ಅಥವಾ ಕಳಶ ಸ್ಥಾಪನೆ ಪದ್ಧತಿ ಇಲ್ಲ ಅಂತ ಅಂದರೆ ನೀವು ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಆಷಾಢ ಲಕ್ಷ್ಮಿ ಪೂಜೆಯನ್ನು ನೀವು ಅದಕ್ಕೆ ಮಾಡ್ಕೋಬಹುದು. ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಗೆ ಕಳಶ ಸ್ಥಾಪನೆ ಮಾಡಬೇಕು ಅಂದರೆ ಪದ್ಧತಿ ಇರಲೇಬೇಕು ಅಂತ ಏನಿಲ್ಲ. ಯಾರು ಬೇಕಾದರೂ ಕೂಡ ಕಳಶ ಸ್ಥಾಪನೆ ಮಾಡಿಕೊಂಡು ಈ ಒಂದು ಆಷಾಢ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬಹುದು. ಮನೆಯಲ್ಲಿ ಆ ಒಂದು ಅಭ್ಯಾಸ ಇಲ್ಲ ಅಂತ ಅನ್ನೋರು ಲಕ್ಷ್ಮಿಯ ವಿಗ್ರಹಕ್ಕೆ ನೀವು ಪೂಜೆನ ಸಲ್ಲಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಮೊದಲನೆಯದಾಗಿ ದೀಪಗಳಿಗೆ ತುಪ್ಪವನ್ನು ಅಥವಾ ನೀವು ರೆಗ್ಯುಲರ್ ಯೂಸ್ ಮಾಡೋ ಎಣ್ಣೆಯನ್ನು ಹಾಕಿ ದೀಪಗಳನ್ನ ಬೆಳಗಿಸ್ಕೊಳ್ಳಿ. ಆದಷ್ಟು ತುಪ್ಪದ ದೀಪವನ್ನು ಹಾಕಿ ಪೂಜೆ ಸಲ್ಲಿಸಿದರೆ ಒಳ್ಳೆಯದು. ಗಂಧದ ಕಡ್ಡಿಯಿಂದ ದೀಪವನ್ನು ಹಚ್ಕೋಬೇಕು. ಕಳಶ ಸ್ಥಾಪನೆ ಮಾಡೋರಾದರೆ ಮೊದಲು ಕಳಶದ ಸ್ಥಾಪನೆಯನ್ನು ಮಾಡ್ಕೋಬೇಕಾಗತ್ತೆ. ನಂತರ ದೀಪವನ್ನು ಬೆಳಗಿಸ್ಕೋಬೇಕು. ಕಳಶ ಸ್ಥಾಪನೆಗೆ ದೇವರ ಮನೆಯಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಆ ಜಾಗವನ್ನು ಶುದ್ಧಿ ಮಾಡಿ ಆ ಜಾಗದಲ್ಲಿ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆ ಇಟ್ಟು 5 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ
ಚಂಬನ್ನು ಇರಿಸಬೇಕು. ಆ ಚಂಬನ್ನು ನೀಟಾಗಿ ತೊಳೆದು ಅದರ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟಿರಬೇಕು. ಇನ್ನು ಚಂಬದ ಕಂಠದವರೆಗೂ ಕೂಡ ಶುದ್ಧವಾದ ನೀರನ್ನು ತುಂಬಿಸಿ ಅದರೊಳಗಡೆ ಅರಿಶಿನ ಕುಂಕುಮ, ಅಕ್ಷತೆ, ಹೂವು, ಬೆಳ್ಳಿ ಕಾಯಿನ್ ಅಥವಾ ಯಾವುದಾದ್ರೂ ಉಂಗುರ ಹಾಕ್ತೀನಿ ಆಭರಣ ಅಂದರೆ ಕೂಡ ಹಾಕಬಹುದು. ಇಷ್ಟು ಹಾಕಿದರೆ ಸಾಕು. ಇನ್ನು ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ನೀವು ಕಳಶದ ಒಳಗಡೆ ಬೇರೆ ಏನಾದರೂ ಸೇರಿಸ್ಕೋಬಹುದು. ಇಷ್ಟು ಹಾಕಿದರೆ ಸಾಕಾಗತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಕೆ ಹೋದರೆ ಅದು ಕೊಳತು ಹೋದಂಗೆ ಆಗುತ್ತೆ ಅಂತ ಹೇಳಿ ಡ್ರೈ ಫ್ರೂಟ್ಸನ್ನ ಕಳಶದ ಒಳಗಡೆ ಹಾಕೋದಕ್ಕೆ ಅವಾಯ್ಡ್ ಮಾಡಿ ಅದನ್ನ ದೇವರಿಗೆ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು. ಇಷ್ಟನ್ನು ಹಾಕಿಬಿಟ್ಟು ಕಂಠದ ಮೇಲೆ 5 ವೀಳ್ಯದೆಲೆ ಅಥವಾ ಮಾವಿನ ಎಲೆ ಗೊಂಚಲನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಬೇಕು. ತೆಂಗಿನಕಾಯಿಯನ್ನು ನೀಟಾಗಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಅದನ್ನು ಅದರ ವೀಳ್ಯದೆಲೆ ಅಥವಾ ಮಾವಿನ ಎಲೆಯ ಮೇಲೆ ಇರಿಸಬೇಕಾಗತ್ತೆ. ಇನ್ನು ಕಳಶಕ್ಕೆ ನೀವು ನಿಮ್ಮ ಇಚ್ಛಾನುಸಾರ ಅಲಂಕಾರವನ್ನು ಮಾಡಬಹುದು. ತಪ್ಪದೆ ಹೂವು, ಗೆಜ್ಜೆ ವಸ್ತ್ರವನ್ನು ಹಾಕಿ ಇನ್ನು ಚಿನ್ನದ ಒಡವೆಗಳನ್ನ ಸಹ ನೀವು ತಾಯಿಗೆ ಹಾಕಬಹುದು. ತಾಯಿಯ ಮುಖವಾಡವಿದ್ದರೆ ಅದನ್ನು ಸಹ ಅಲಂಕರಿಸಬಹುದು ಅಥವಾ ಒಂದು ಬ್ಲೌಸ್ ಪೀಸ್ ಇದ್ದರೆ ಸೀರೆ ರೀತಿ ಉಡಿಸಬಹುದು. ನಿಮ್ಮ ಇಚ್ಛೆಯನುಸಾರ ಅಲಂಕಾರವನ್ನು ಮಾಡ್ಕೊಳ್ಬಹುದು. ಕಳಶ ಅಲಂಕಾರ ಆದಮೇಲೆ ಗಂಧದ ಕಡ್ಡಿಯಿಂದ ದೀಪವನ್ನು ಅಂಟಿಸಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ದೀಪ ಬೆಳಗಿಸಿದ ನಂತರ ಘಂಟಾನಾದವನ್ನು ಮೊಳಗಿಸಬೇಕು. ನಂತರ ವಿಘ್ನ ವಿನಾಯಕನ ಪೂಜೆಯನ್ನು ಮಾಡಬೇಕು. ಶುಕ್ಲಾಂಬರಧರಂ ಎಂಬ ಮಂತ್ರವನ್ನು ಹೇಳಿಕೊಂಡು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ಒಂದು ಬೆಲ್ಲದಚ್ಚಿನ ನೈವೇದ್ಯವನ್ನು ಗಣೇಶನಿಗೆ ಸಮರ್ಪಣೆ ಮಾಡಬೇಕು. ಇನ್ನು ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಲಕ್ಷ್ಮಿಯ 108 ಅಷ್ಟೋತ್ತರವನ್ನು ಪಠಿಸಬೇಕು. ನೀವು ಕುಂಕುಮಾರ್ಚನೆಯನ್ನಾದರೂ ಮಾಡ್ಕೋಬಹುದು ಅಥವಾ ಹೂವು ಅಕ್ಷತೆಯನ್ನು ಮಾಡಿಕೊಂಡು ಅಕ್ಷತೆಯಿಂದನಾದರೂ ಸಹ ಅರ್ಚನೆಯನ್ನು ಮಾಡಬಹುದಾಗಿದೆ. ನಂತರ ಲಕ್ಷ್ಮೀ ದೇವಿಯ ಸ್ತೋತ್ರಗಳು ಅಥವಾ ಮಂತ್ರಗಳು ಯಾವುದು ಗೊತ್ತಿದೆ ಅವುಗಳನ್ನೆಲ್ಲ ನೀವು ಇಲ್ಲಿ ಹೇಳ್ಕೋಬಹುದು ಅಥವಾ ಲಕ್ಷ್ಮೀ ದೇವಿಯ ಒಂದು ಗೀತೆಯನ್ನು ಸಹ ನೀವು ಹಾಡಬಹುದು. ಇದೆಲ್ಲ ಆದಮೇಲೆ ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಸಲ್ಲಿಸಿ ತಾಯಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ತಪ್ಪದೆ ತಾಯಿಗೆ ಬಳೆಗಳನ್ನು ತಂದಿಡಿ. ಇನ್ನು ಕಳಶ ಇಡಲ್ಲ ಅನ್ನೋರು ಲಕ್ಷ್ಮೀ ದೇವಿಯ ಫೋಟೋಗೆ ಇದೇ ರೀತಿ ಪೂಜೆಯನ್ನು ಸಲ್ಲಿಸಬಹುದು. ಪೂಜಾ ಸಮಯವನ್ನು ನೋಡೋದಾದರೆ ಬೆಳಗ್ಗೆ ಈ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಶ್ರೇಷ್ಠ. ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಅಥವಾ ವರ್ಕಿಂಗ್ ವುಮೆನ್ಸ್ ಇದ್ದರೆ ಸಂಜೆ ನೀವು 5 ಗಂಟೆ ಮೇಲೆ ಈ ಪೂಜೆಯನ್ನು ಮಾಡ್ಕೋಬಹುದು. ಆದಷ್ಟು ಬೆಳಗ್ಗೆನೇ ಈ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ, ತುಂಬಾ ಒಳ್ಳೆಯದು. ಆಷಾಢ ಶುಕ್ರವಾರ 4 ವಾರಗಳು ಈ ಪೂಜೆಯನ್ನು ಮಾಡ್ತೀನಿ ಅನ್ನೋದಾದರೆ ಒಂದು ವಾರ ನೀವು ಬೆಲ್ಲದನ್ನ, ಮತ್ತೊಂದು ವಾರ ಚಿತ್ರಾನ್ನ, ಮೊಸರನ್ನ ಈ ರೀತಿ ವಾರಕ್ಕೆ ಒಂದೊಂದು ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬಹುದು. ಆಷಾಢ ಲಕ್ಷ್ಮೀ ಪೂಜೆ ಸಲ್ಲಿಸಿದ ನಂತರ ಮನೆಗೆ ಒಬ್ಬ ಮುತ್ತೈದೆಯನ್ನಾದರೂ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಈ ಪೂಜೆಯನ್ನು ಮಾಡುವಾಗ ಅನುಸರಿಸಬೇಕಾದ ನಿಯಮಗಳನ್ನ ನೋಡೋದಾದರೆ ಈ ಪೂಜೆಯನ್ನು ಮಾಡುವ ಮುತ್ತೈದೆಯರು ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಮತ್ತು ತಿನ್ನಬಾರ್ದು. ಈ ದಿನ ಬ್ರಹ್ಮಚರ್ಯವನ್ನು ಕೂಡ ಪಾಲಿಸಬೇಕು. ಮನೆಯಲ್ಲಿ ಶಾಂತ ವಾತಾವರಣವನ್ನು ಇರಿಸಬೇಕು. ಮನೆ ತುಂಬ ಶುದ್ಧಿಯಾಗಿ ಇಟ್ಕೊಂಡಿರಬೇಕು. ಯಾವುದೇ ಕೆಟ್ಟ ಪದಗಳನ್ನ ಕೂಡ ನೀವು ಬಳಸಬಾರ್ದು. ಹಾಗೆ ಕೊನೆಯದಾಗಿ ಕಳಶ ಇಟ್ಟಿರುವವರು ಸಂಜೆ 9 ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಈ ದಿನವೇ ಕದಲಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಲಕ್ಷ್ಮೀ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಈ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಿದರೆ ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುತ್ತೆ, ಮನೆ ಮಂದಿಯ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.